ಭಾರತ ಆಗ್ತಾ ಇದೆ. ಅದೇ ನಿಟ್ಟಿನಲ್ಲಿ ಕರ್ನಾಟಕದಲ್ಲೂ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಹಿಂದ ನಾಯಕರು ಅನ್ಸ್ಕೊಂಡು ಇವತ್ತು ದಲಿತರಿಗೆ ಮತ್ತೆ ಇಲ್ಲಿರ್ತಕ್ಕಂಥ ಬಹುಸಂಖ್ಯಾತರಿಗೆ ನೀವು ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ. ಕೂಡಲೇ SCPT SPಗೆ ಮೀಸಲಿಟ್ಟಿರ್ತಕ್ಕಂಥ ಏನು ಹಣ ಇದೆ ಅದನ್ನ SC ST ಜನಾಂಗದ ಡೆವಲಪ್ಮೆಂಟ್ಗೆ ಬಳಸಬೇಕು. ಇಲ್ಲೋ ಆದರೆ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡೋದ್ರ ಮುಖಾಂತರ ನಾವು ಮುಂದಿನ ದಿನಗಳಲ್ಲಿ ನಾವು ವಿಧಾನಸೌಧ ಮುತ್ತಿಗೆ ಹಾಕಂಥ ಕೆಲಸ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ, ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕಣ್ಣರು ಮತ್ತು ಹಿರಿಯ ಮುಖಂಡರುಗಳ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮಾಜಿ ಶಾಸಕರುಗಳು, ನಮ್ಮ ಜಿಲ್ಲಾಧ್ಯಕ್ಷರು, ಎಲ್ಲ ಮೋರ್ಚಾದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಒಟ್ಟಿಗೆ ಸೇರಿಕೊಂಡು ನಾವು ಹೋರಾಟವನ್ನು ಮಾಡ್ತೀವಿ. ಯಾಕಂದರೆ SC ಮಹದೇವಪ್ಪನವರು ಇಲ್ಲಿ SC ST ಜನಾಂಗಕ್ಕೆ ಸೇರಿದಂಥ ಹಣವನ್ನು ಗ್ಯಾರಂಟಿಗಳನ್ನು ಬಳಸಿ ಇವತ್ತು ಸಂವಿಧಾನದ ಬಗ್ಗೆ ಅರಿವು ಮೂಡಿಸೋಂಥ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಕೆಲವರು ಲೀಡರ್ಗಳಿಗೆ ಹಣ ಕೊಡೋದ್ರ ಮುಖಾಂತರ ಇವತ್ತು ದಲಿತ ಮುಖಂಡರುಗಳನ್ನ ದಾರಿ ತಪ್ಪಿಸ್ತಾ ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಾಗಿದೆ. ಅದರ ಜೊತೆಯಲ್ಲಿ ಏನು ಬಜೆಟ್ ಮುನ್ನ ದಲಿತ ಮುಖಂಡರುಗಳನ್ನ ಮೀಟಿಂಗ್ ಮಾಡಬೇಕು ಕರೆದು ಅಂತ ಹೇಳಿ ಕಾಂಗ್ರೆಸ್ ಮುಖಂಡರುಗಳನ್ನೆಲ್ಲ ಸೇರಿಸಿ ದಲಿತ ಮುಖಂಡರುಗಳನ್ನ ಕರೆದು ಅಲ್ಲಿ ಅವರು ಏನೇ ಅವರ ಅನಿಸಿಕೆಗಳನ್ನು ತಿಳಿಸೋಂಥ ಸಂದರ್ಭದಲ್ಲಿ ಅದನ್ನು ಕೇಳದೆ ಅವ್ರಿಗೆ ಅವಮಾನ ಮಾಡಿ ಕಳಿಸಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅದಕ್ಕೋಸ್ಕರ ಇಲ್ಲಿ ಭಾರತದ ಸಂವಿಧಾನ ಕರ್ನಾಟಕದಲ್ಲಿ ನಡಿಬೇಕೇ ಹೊರತು ಈ ಶರೈ ಕಾನೂನು ಏನಿದೆ ಅದು ನಡಿಬಾರ್ದು. ಅದಕ್ಕೋಸ್ಕರ ನಮ್ಮ SCPT SP SC ST ಜನಾಂಗಕ್ಕೆ ಸೇರಿರ್ತಕ್ಕಂಥ ಹಣವನ್ನು ನೀವೇನು ಎತ್ತಾ ಇದ್ದೀರಿ ಗ್ಯಾರಂಟಿಗಳಿಗೆ, ಬೇರೆ ಸಮುದಾಯಕ್ಕೆ ಸೇರಿರ್ತಕ್ಕಂಥದ್ದು, ಬೇರೆ ಇಲಾಖೆಗೆ ಸೇರಿರ್ತಕ್ಕಂಥ ಬೇಕಾದಷ್ಟು ಹಣ ಇರೋದ್ರಿಂದ ದಯವಿಟ್ಟು ಅದನ್ನೇ ಎತ್ತಿ ಬಳಸ್ಕೊಂಡು ನಮ್ಮಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ತಿಮ್ಮರಾಯಪ್ಪನವರು ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಏನು ಕಳೆದ ಬಾರಿ SCPT SP ಸೇರಿದಂಥ SC ST ಜನಾಂಗಕ್ಕೆ ಸೇರಿದಂಥ ಹಣವನ್ನು ಗ್ಯಾರಂಟಿಗಳು ಬಳಸ್ಕೊಂಡ್ರು. ಈ ವರ್ಷನೂ 14,488 ಕೋಟಿ ಹಣವನ್ನು ಗ್ಯಾರಂಟಿಗೆ ಬಳಸೋಂಥ ಪ್ರಸ್ತಾವನೆ ಸಲ್ಲಿಸಿರ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರಾದಂಥ SC ಮಹದೇವಪ್ಪನವರು ಮತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ತಗೊಳ್ತಾ ಇರ್ತಕ್ಕಂಥ ನಿರ್ಧಾರ ಸರಿ ಇಲ್ಲ. SCPT SPಗೆ ಸೇರಿದಂಥ SC ST ಜನಾಂಗ ಡೆವಲಪ್ಮೆಂಟ್ಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಅವರ ಡೆವಲಪ್ಮೆಂಟ್ಗೆ ಮೀಸಲಾಗಿಡಬೇಕು. ನಾವು ಯಾವುದೇ ಗ್ಯಾರಂಟಿಗಳಿಗೆ ನಾವು ವಿರೋಧಿಗಳಲ್ಲ. ಅದಕ್ಕೆ ಬೇರೆ ಹಣವನ್ನು ನೀವು ಬಳಸ್ಕೊಬೇಕು ಅಂತ ಹೇಳಿ ಒತ್ತಡವನ್ನು ಹಾಕೋದ್ರ ಮುಖಾಂತರ 7ನೇ ತಾರೀಕು ಬಜೆಟ್ ಏನಿದೆ ಅದಕ್ಕೆ ಮುಂದೆ ನಾವು ಕೋಲಾರದಲ್ಲಿ 4ನೇ ತಾರೀಕು ಮಂಗಳವಾರ ಸುಮಾರು 11 ಗಂಟೆಗೆ ನಾವು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡು ಇದರಲ್ಲಿ ನಾವು ದಲಿತ ಲೀಡರ್ಗಳು, ನಾವು SC ಮುಖಂಡರುಗಳು ಅಂತ ಹೇಳ್ಕೊಂಡು ಬಂದಿರತಕ್ಕಂಥ ಅನೇಕ ಮುಖಂಡರುಗಳಿದ್ದಾರೆ. ಸುಮಾರು ಜನ ಸುಮಾರು ಪಾರ್ಟಿಗಳಲ್ಲಿ ಗುರ್ಸ್ಕೊಂಡಿದ್ದಾರೆ, ಸುಮಾರು ಜನ ಕೆಲವು ಪಾರ್ಟಿಗಳಲ್ಲಿ ಗುರ್ಸ್ಕೊಂಡಿಲ್ಲ. ಯಾರ್ಯಾರಿಗೆ ನಮ್ಮ SC ST ಜನಾಂಗದ ಮೇಲೆ ಪ್ರೀತಿ ಇದೆ ಅವ್ರನ್ನ ಡೆವಲಪ್ಮೆಂಟ್ ಮಾಡಬೇಕು, ಅವ್ರ ಏಳಿಗೆಗಾಗಿ ನಾವು ಸಂಘಟನೆಗಳಲ್ಲಿ ಹಿಂದೆಯಿಂದನೂ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀರಿ, ಮುಂದೇನೂ ನಾವು ಅವ್ರ ಪರವಾಗಿ ಇರ್ತೀರಿ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಸರ್ಕಾರ ತಗೊಳ್ತಾ ಇರ್ತಕ್ಕಂಥ ನಿರ್ಧಾರದ ವಿರುದ್ಧವಾಗಿ ನಮ್ಮ ಪಕ್ಷದ ಬ್ಯಾನರಲ್ಲಿ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮದೇ ಸಂಘಟನೆಯ ಬ್ಯಾನರಲ್ಲಿ ಹೋರಾಟ ಮಾಡೋದ್ರ ಮುಖಾಂತರ ದಲಿತರ ಪರವಾಗಿ ಇದ್ದೀರಿ ಅಂತ ಹೇಳಿ ನೀವೆಲ್ಲರೂ ನೋಡಿಸ್ಕೊಬೇಕು, ನೀವೆಲ್ಲ ಹೋರಾಟ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ದೇಶದಲ್ಲಿ ಸಂವಿಧಾನ ಇದ್ದರೆ ಕರ್ನಾಟಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇಲ್ಲ. ಇವತ್ತು ಅಲ್ಪಸಂಖ್ಯಾತರನ್ನ ಓಲೈಸೋದಕ್ಕೋಸ್ಕರ, ಇವತ್ತು ಒಂದು ಕಮ್ಯುನಿಟಿನ ಓಲೈಸೋದಕ್ಕೋಸ್ಕರ ಅವ್ರು ಏನೇ ತಪ್ಪುಗಳು ಮಾಡಿದ್ರು
ಅಮಾಯಕರು ಅಂತ ಹೇಳೋದ್ರ ಮುಖಾಂತರ ಸ್ಟೇಷನ್ ಕಲ್ಲು ಹೊಡೆದ್ರೂ ಅಮಾಯಕರೇ, ಮಚ್ಚುಗಳೆತ್ಕೊಂಡು ರೋಡ್ಗಳಲ್ಲಿ ವೀಲಿಂಗ್ ಮಾಡಿ ರಸ್ತೆ ಅಡ್ಡ ಹಾಕಿದ್ರೂ ಅಮಾಯಕರೇ, ಹುಬ್ಬಳ್ಳಿಯಲ್ಲಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ರೂ ಅಮಾಯಕರೇ, ಡಿಜೆ ಹಳ್ಳಿ KG ಹಳ್ಳಿಯಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪೊಲೀಸ್ ವಾಹನಗಳು ಬೆಂಕಿ ಇಕ್ಕಿದ್ರು ಅಮಾಯಕರೇ, ಮೈಸೂರಲ್ಲಿ ಏನು ಪೊಲೀಸ್ ಅಧಿಕಾರಿಗಳಿಗೆ ಹೊಡೆದು ಮತ್ತೆ ಕಲ್ತೂರಿ ಆ DCP ಕಾರ್ನ ಜಖಂ ಮಾಡಿರ್ತಕ್ಕಂಥವ್ರು ಅಮಾಯಕರು, ಮತ್ತೆ ಚಿಕ್ಕ ವಯಸ್ಸವರು ಅವಿದ್ಯಾವಂತರು ಅಂತ ಹೇಳೋದ್ರ ಮುಖಾಂತರ ಆಲ್ ಬ್ರದರ್ಸ್ ನಮ್ಮ ಬ್ರದರ್ಸ್ ಅಂತ ಹೇಳ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಮುಖಂಡರುಗಳಿಗೆ ನಾವು ಒಂದು ಸಂದೇಶವನ್ನು ಕೊಡಬೇಕು. ನಾವು ಈ ಭಾರತದ ಸಂವಿಧಾನದಲ್ಲಿ ವಿಶ್ವಾಸ ಇಟ್ಟಿರ್ತಕ್ಕಂಥವ್ರು. ನಿಮ್ಮ